ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಮಣ್ಣು ಕೂಡ ಚೆನ್ನಾಗಿದೆ, ಜಾಗ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಇದು ಪರ್ ಎಕರ್ 18 lakhs ಹೇಳ್ತಾ ಇದ್ದಾರೆ. 1 ಎಕರೆಗೆ 18 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇವರೇನು ಜಾಸ್ತಿ ಕಡಿಮೆ ಮಾಡಲ್ಲ ಲ್ಯಾಂಡ್ ನಿಮಗೆ. ಇದು ಬೆಂಗಳೂರಿಗೆ 140 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ನೋಡಿ ಭೂಮಿ ಎಷ್ಟು ಮಟ್ಟವಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನಾವು ಲ್ಯಾಂಡ್ಗೆ ಸ್ವಲ್ಪ ಲ್ಯಾಂಡ್ ಒಳಗಡೆ ಇದೆ ಅನ್ನೋದೊಂದು ಬಿಟ್ಟರೆ, ಸ್ವಲ್ಪ ಇಂಟೀರಿಯರ್ ಅನ್ನೋದೊಂದು ಬಿಟ್ಟುಬಿಟ್ರೆ ಬೇರೆ ಏನು ಕೂಡ ನಮಗಿಲ್ಲಿ ವ್ಯತ್ಯಾಸ ಇಲ್ಲ ಸ್ನೇಹಿತರೆ. ಯಾಕೆಂದರೆ ಇವತ್ತು ಈ ರೈಟ್ಗೆ ಎಲ್ಲೂ ಕೂಡ ಸಿಗೋಲ್ಲ. ರೈಟ್ ಮಾಡೋದು ತುಂಬ ಸಸ್ತವಾಗಿದೆ ನಿಜವಲ್ಲೂ ಲ್ಯಾಂಡು. ಆಮೇಲೆ ನಾವು ಈ ಲ್ಯಾಂಡ್ಗೆ ಹೋಗುವಾಗ ಎಲ್ಲ ವ್ಯವಸಾಯ ಮಾಡುವಂಥ ಜಮೀನುಗಳು ಸಿಗ್ತವೆ. ಇದರಲ್ಲಿ ನಿಮಗೆ ಮಿನಿಮಮ್ ಒಂದು 100 ಮೀಟ್ರಷ್ಟು ಹೋಗೋ ತನಕ ಯಾವುದೇ ಲ್ಯಾಂಡ್ಗಳು ಅಲ್ಲಿ ನಿಮಗೆ ರನ್ನಿಂಗ್ ಕಂಡೀಷನ್ಗಳು ಸಿಗೋಲ್ಲ. ಆ 100 ಮೀಟ್ರ್ ಆದಮೇಲೆ ಎಲ್ಲ ಕೂಡ ನಮಗೆ ಪೂರ, ಯಾಕೆಂದರೆ ಈ ಏರಿಯಾ ವಾಟರ್ ಸೋರ್ಸ್ ಇರುವಂತಹ ಒಂದು ಏರಿಯಾ ಸ್ನೇಹಿತರೆ. ನಮಗಿಲ್ಲಿ ವಾಟರ್ ಸೋರ್ಸ್ ಇರುವಂತಹ ಒಂದು ಜಾಗ. ನಮಗೆ ನೀರಾವರಿ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಒಳ್ಳೆ ತೋಟ ಮಾಡಲಿಕ್ಕೆ ಒಳ್ಳೆ A1 ಜಾಗ. ಯಾಕೆಂದರೆ ಸ್ನೇಹಿತರೆ ಇಲ್ಲಿ ಜನಗಳೆಲ್ಲ ಬಂದು ಇಲ್ಲಿ ನೋಡಿ, ಎಷ್ಟೋ ಭೂಮಿಗಳಲ್ಲಿ ಭೂಮಿ ಸತ್ವನೇ ಇರಲ್ಲ ಪಾಪ, ಆದರೂ ಕೂಡ ಜನರು ಅದಕ್ಕೆ ಇನ್ವೆಸ್ಟ್ ಮಾಡಿ ಕಳ್ಕೊತಾರೆ. ನಮ್ಗೆ ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ದನ ಕರುಗಳು ಮೇಯಿಸೋದ್ರಿಂದ, ಕುರಿ ಮೇಕೆ ಆಡು ಇವೆಲ್ಲ ಮೇಯೋದ್ರಿಂದ ಇಲ್ಲಿ ನಮಗೆ ಅವುಗಳ ಗೊಬ್ಬರ ಇಲ್ಲಿ ಫಲವತ್ತತೆಯಾಗಿ ಬಿದ್ದಿರ್ತವೆ ಸ್ನೇಹಿತರೆ. ಈ ಜಾಗದಲ್ಲಿ ನಾವು ಈಗ ವ್ಯವಸಾಯ ಮಾಡಿದ್ರೆ ಒಳ್ಳೆ ಬೆಳೆನೂ ಬೆಳಿಬೋದು, ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಯಾವುದೇ ತೋಟ ಮಾಡ್ತೀವಿ ಅಂದ್ರೆ ಸುಪೀರಿಯರ್ ಆಗಿರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವಿಲ್ಲೊಂದು 5 ಕಿಲೋಮೀಟರ್, ಯಾಕೆಂದರೆ ಬರ ಗಾಡಿಗೆ ಹೋಗೋ ಗಾಡಿಗೆ ದಾರಿ ಗೌರ್ಮೆಂಟ್ ದಾರಿನೇ ಇದೆ. ನಾವು ಯಾವುದೇ ಜಮೀನು ಮೇಲೂ ತಿರುಗಾಡುವಂಥ ಪರಿಸ್ಥಿತಿ ನಮಗಿಲ್ಲ ಸ್ನೇಹಿತರೆ. ಇದರಲ್ಲಿ ಗೌರ್ಮೆಂಟ್ ದಾರಿನೇ, ಬಂಡಿ ದಾರಿ ಏಕಾಗಿದೆ. ಆಮೇಲೆ ನಮಗೆ ಇವರು 18 ಲಕ್ಷ ಹೇಳೋದಲ್ಲ, ನೇರ ರೈತರ ಹತ್ರನೇ ಮಾತುಕತೆ. ನಮಗೆ ಜಾಸ್ತಿ ಇದು ಒಳಗಡೆ ಏನಿಲ್ಲ, ಪರವಾಗಿಲ್ಲ. ಆದಷ್ಟು ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ನಮಗಿದು 100 ಪಾಲು ಮೇಲೆ ಸ್ನೇಹಿತರೆ. ನಾವು ಇದನ್ನು ಸದ್ಯಕ್ಕೆ ಈಗ ತೆಗೆದು ಬಿಟ್ಕೊಂಡ್ರೆ ಮುಂದಕ್ಕೆ ನಮ್ಗೆ ಒಳ್ಳೆ ಜಾಗ ಅಂತೂ ನಿಜವೇ ಇದೆ, 2 ಮಾತಿಲ್ಲ. ಈ ಜಾಗದಲ್ಲಿ ನೀವು ಏನು ಬೆಳೆ ಬೆಳಿತೀರ ಸ್ನೇಹಿತರೆ, ಪ್ರತಿಯೊಂದು ಬೆಳೆನೂ ಕೂಡ ಬೆಳಿಬೋದು ನೀವು. ಯಾಕೆಂದರೆ ಒಂದು ಬೋರ್ ಹಾಕ್ಸ್ಕೊಂಡು ನೆಮ್ಮದಿಯಾಗಿ ಒಂದು ಪೂರ ಫೆನ್ಸಿಂಗ್ ಹಾಕ್ಸಿ, ಬೋರ್ ಹಾಕ್ಸಿ. ಇಲ್ಲಿ ನೋಡಿ, ಇದು ಕೂಡ ದಾರಿ ಜಮೀನು ಹಿಂದ್ಗಡೆ ಬರುತ್ತೆ. ಇದು ಪೂರ ಒಂದು ವಿಲೇಜ್ಗೆ ಕನೆಕ್ಟಿವಿಟಿ ಇದೆ ಸ್ನೇಹಿತರೆ, ಏಕ ಇರೋದ್ರಿಂದ. ಸರಿನಾ? ನೋಡಿ ಎಷ್ಟು ಸೊಗಸಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ದಾರಿ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಅಷ್ಟು ಒಳ್ಳೆ ರೀತಿಯಲ್ಲಿದೆ. ನಾವಿಲ್ಲಿ ಅಡಿಕೆ ಹಾಕಿದ್ರು ಸರಿ, ತೆಂಗು, ಬಾಳೆ, ನೇರಳೆ, ಸಪೋಟ, ದಾಳಿಂಬೆ, ಒಂದರ ಸ್ನೇಹಿತರೆ, ಮಾವು, ಇದು ಯಾವುದೇ ಗಿಡ ಹಾಕಿ ಈ ಜಾಗದಲ್ಲಿ ನಿಜವಲ್ಲೂ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೀತವೆ. ಯಾಕೆಂದರೆ ವಾತಾವರಣ ಆ ಥರ ಇದೆ. ನಮಗಿಲ್ಲಿ ಪೊಲ್ಯೂಷನ್ ಅನ್ನೋದಿಲ್ಲ. ಆಮೇಲೆ ಇವತ್ತು ಎಲ್ಲೆಲ್ಲೂ ಪೊಲ್ಯೂಷನ್ ತಾಂಡವಾಡ್ತಾ ಇದ್ದಾವೆ. ಅದರಿಂದ ಜನಗಳಿಗೆ ಎಷ್ಟೋ ಅನಾರೋಗ್ಯದಿಂದ ಜನಗಳು ಕಾಡ್ತಾ ಇದ್ದಾರೆ. ಇವತ್ತು ನಮ್ಗೆ ಒಳ್ಳೆ ಆರೋಗ್ಯ ಬೇಕು ಅಂತಂದರೆ ನಿಜವೂ ಹೇಳ್ತೀನಿ, ಸಾಮಾನ್ಯಗೆ ಒಬ್ರಿಗೆ ಅಂತಲ್ಲ ನಾನು ಹೇಳೋದು, ಪ್ರತಿಯೊಬ್ಬರಿಗೂ ಅಷ್ಟೇ ಸ್ನೇಹಿತರೆ. ಏನಪ್ಪ ದೂರ ಆಗೋಯ್ತು, ಒಳಗಡೆ ಆಗೋಯ್ತು, ಫಸ್ಟು ಆ ಕಾನ್ಸೆಪ್ಟನ್ನ ನಾವು ತೆಗೆದಾಕ್ಬೇಕು. ನಾವು ಮಾಡೋ ಕೆಲಸ ಏನಿದೆ, ನಾವು ನಮ್ಮ ಕೆಲಸನ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಎಲ್ಲೇ ಇರಲಿ ಅದನ್ನು ನಾವು ಒಂದು ರೂಪಕ್ಕೆ ತಂದಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅನಂತರ ಪ್ರತಿಯೊಬ್ಬರು ಕೂಡ ಅನೇಕ ರೀತಿಯಾದ ಕೆಲಸಗಳನ್ನ ಪಕ್ಕದಲ್ಲಿ ಸ್ವಲ್ಪ ಕೂಡ ಮಾಡ್ಕೋತಾರೆ. ನಿಮ್ಗೆ ಉದಾಹರಣೆ ಹೇಳಬೇಕು ಅಂದರೆ, ಯಾರು ಒಂದು ಕಡೆ
ಒಂದು ಹೋಟ್ಲೋ ಒಂದು ಅಂಗಡಿನೋ ಏನಾದ್ರು ತೆಗೆದ್ರೆ ಸ್ವಲ್ಪ ದಿನ ನೋಡ್ಕೊಂಡು ನೆಕ್ಸ್ಟ್ ಅಕ್ಕಪಕ್ಕದಲ್ಲೆಲ್ಲ ಎಲ್ಲ ಅದೇ ಕೆಲಸ ಮಾಡ್ತಾರೆ. ಹೋಟ್ಲು ಅಂಗಡಿನ ಇಟ್ಕೊಂಡು ವ್ಯಾಪಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಒಬ್ರಿಗಾಗೋ ವ್ಯಾಪಾರ 10 ಜನಕ್ಕೆ ಆದಂಗೆ. ಈ ಕಲ್ಟಿವೇಷನ್ ಹಂಗಲ್ಲ. ನಾವು ಶುರು ಮಾಡಿದ್ರೆ ಎಲ್ಲ ಶುರು ಮಾಡಿದ್ರು ನಮಗೆ ಇದಕ್ಕೆ ಒಳ್ಳೆ ವ್ಯಾಲ್ಯೂ ಇದೆ, ಒಳ್ಳೆ ಇದು ಕೂಡ ಸಿಗುತ್ತೆ ಸ್ನೇಹಿತರೆ. ತೋಟಗಾರಿಕೆ ಎಲ್ಲ ಮಾಡೋದ್ರಿಂದ ಪ್ರತಿಯೊಂದು ಕೂಡ ನಮಗೆ ಅನುಕೂಲಕರವಾಗಿರುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳು ತಲುಪುತ್ತೆ. ಅವರು ತಲುಪೋದ್ರಿಂದ ನಿಮ್ಮಿಂದ ನಾವು ಕೂಡ ಸ್ವಲ್ಪ ಬೆಳಿಬೋದು ಸ್ನೇಹಿತರೆ. ನಿಮ್ಮಿಂದನೇ ಪ್ರತಿಯೊಂದು ಕೂಡ ಮೇಲೆ ಬರೋಕ್ಕೆ ಸಾಧ್ಯ, ಒಬ್ಬರಿಂದ ಸಾಧ್ಯ ಅಂತೂ ಇಲ್ಲ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.